ವೀಕ್ಷಕರೇ, ನನಗೆ ಈ ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ, ಮೀಸೆ ತಿರುವಿ ಮೆರೆದವರೆಲ್ಲ ಮಣ್ಣಾದರು. ಇದನ್ನು ಕೇಳುವಾಗ ಈಗೀಗ ಈ ಪಶ್ಚಿಮ ಬಂಗಾಳ, TMC, ಮಮತಾ ಬ್ಯಾನರ್ಜಿ ಇವರ ನೆನಪಿಗೆ ಬರ್ತಾರೆ. ಒಂದು ಕಾಲದಲ್ಲಿ ನಾನು ಆಡಿದ್ದೇ ಆಟ, ನಾನು ಮಾಡಿದ್ದೇ ರೂಲ್ಸು, ಇದು ನನ್ನದೇ ಸಾಮ್ರಾಜ್ಯ ಅಂತ ಇದ್ದಂತಹ ದೀದಿ ಇವತ್ತು ತಮ್ಮ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ. ಅದರ ಜೊತೆಗೆ ತಮ್ಮ ಮಾನಸಿಕ ಸ್ಥಿಮಿತವನ್ನು ಕೂಡ ಕಳ್ಕೊಂಡಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಅದರ ಜೊತೆಗೆ ಈಗ ತನಿಖಾ ಸಂಸ್ಥೆಗಳು ಬೇರೆ ಮೇಲಿಂದ ಮೇಲೆ ತನಿಖೆಗಳನ್ನು ನಡೆಸ್ತಾ ಇದ್ದಾವೆ. ಒಂದು ಕಡೆ 440 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಮುಟ್ಟುಗೋಲು, ಮತ್ತೊಂದು ಕಡೆ ವಿಮಾನ ಹೆಲಿಕಾಪ್ಟರ್ ಖರೀದಿಯ ಆರೋಪ, ಅದರ ಮಧ್ಯದಲ್ಲಿ ವಿದೇಶಿ ಹಣದ ಸಂಪರ್ಕದ ಡೌಟು, ಹೀಗೆ ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಹಾಗಾದ್ರೆ ಈ ಪ್ರಕರಣ ಏನು, ಇಡಿ ಆರೋಪ ಏನು, ಮಮತಾ ಬ್ಯಾನರ್ಜಿಯ ಪರಿಸ್ಥಿತಿ ಏನಾಗಿದೆ, ಎಲ್ಲವನ್ನೂ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರ, ಈ ಹಿಂದೆ ಮಮತಾ ಬ್ಯಾನರ್ಜಿ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪದ ಅಡಿಯಲ್ಲಿ TMCಯ ರಾಜಕೀಯ ಸಲಹಾ ಸಂಸ್ಥೆ ಐಪ್ಯಾಕ್ ಮೇಲೆ ಇಡಿ ದಾಳಿಯನ್ನು ಮಾಡಿತ್ತು. ಆ ಸಂದರ್ಭದಲ್ಲಿ ಇದೇ ಮಮತಾ ಬ್ಯಾನರ್ಜಿ ಮಧ್ಯಪ್ರವೇಶವನ್ನ ಮಾಡ್ತಾರೆ, ಇಡಿ ದಾಳಿಗೆ ಅಡ್ಡಿ ಮಾಡ್ತಾರೆ. ನೀವು ನೋಡಿರ್ಬೋದು, ನೆನಪಿರ್ಬೋದು ನಿಮಗೆ, ಒಂದಷ್ಟು ಫೈಲ್ಗಳನ್ನ ಎತ್ಕೊಂಡು ಓಡೋದೆಲ್ಲ ಮಾಡಿದ್ರ ಅವತ್ತು. ಕೊನೆಗೆ ಇಡಿ ಏನು ಮಾಡುತ್ತೆ, ಕೋರ್ಟ್ ಮೆಟ್ಟಿಲು ಹತ್ತುತ್ತೆ. ಸುಪ್ರೀಂ ಕೋರ್ಟ್ ಮಮತಾ ಬ್ಯಾನರ್ಜಿಗೆ ಸರಿಯಾಗಿ ಕ್ಲಾಸ್ ತಗೊಳುತ್ತೆ. ಇಡಿ ಅಧಿಕಾರಿಗಳಿಗೆ ದಾಳಿ ನಡೆಸುವಂತ ಅಧಿಕಾರನೂ ಇಲ್ವಾ ಅಂತ. ಇದು ಮಮತಾ ಬ್ಯಾನರ್ಜಿ ಅಧಿಕಾರದಲ್ಲಿ ಇದ್ದಾಗಿನ ಪರಿಸ್ಥಿತಿ. ಆದರೆ ಈಗ ಕಾಲ ಬದಲಾಗಿದೆ. TMC ಸೋತಿದೆ, ಸುವೇಂದು ಅಧಿಕಾರಿ BJP ಸರ್ಕಾರ ಬಂದಿದೆ. ಈಗ ನೋಡಿದ್ರೆ ಪಾಪ ಮಮತಾ ಬ್ಯಾನರ್ಜಿಗೆ ತನ್ನದೇ ಪಕ್ಷದವರು TMCಯನ್ನು ತೊರೆದು ಶಾಕ್ ಕೊಟ್ಟಿರೋದ್ರಿಂದ ಇನ್ನೂ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ. ಅಷ್ಟರಲ್ಲೇ ಈಗ TMCಗೆ ಇಡಿ ಮತ್ತೊಂದು ದೊಡ್ಡ ಶಾಕ್ ಅನ್ನು ಕೊಟ್ಟಿರುವಂಥದ್ದು. ಈ ಬಾರಿ ಇಡಿಗೆ ಯಾರಾದರೂ ಅಡ್ಡಿಪಡಿಸ್ತಾರ ಅನ್ನುವಂಥ ಸಮಸ್ಯೆ ಇಲ್ಲ, ಆತಂಕ ಇಲ್ಲ. ತಮ್ಮ ಕೆಲಸವನ್ನು ಪಾಪ ಆರಾಮ್ಸೆ ಅವರು ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಈ ಬಾರಿ ಇರುವಂಥದ್ದು TMC ಅಲ್ಲ, BJP ಸರ್ಕಾರ. ಏನಾಯ್ತು, ಅಕ್ರಮ ಹಣ ವರ್ಗಾವಣೆ ನಿಗ್ರಹ ಕಾಯ್ದೆ PMLA ಇದರ ಅಡಿಯಲ್ಲಿ ಈಗ TMCಯ 3 ಬ್ಯಾಂಕ್ ಖಾತೆಗಳಲ್ಲಿ ಇದ್ದಂತಹ 440 ಕೋಟಿ ರೂಪಾಯಿ ಹಣವನ್ನ ಇಡಿ ಮುಟ್ಟುಗೋಲು ಹಾಕೊಂಡಿದೆ, ಫ್ರೀಸ್ ಆಗಿದೆ. ಈ 3 ಖಾತೆಗಳು HDFC ಬ್ಯಾಂಕಲ್ಲಿ ಇದ್ವು. ಪಕ್ಷದ ನಿಧಿಯಿಂದ ದೊಡ್ಡ ಮಟ್ಟದಲ್ಲಿ ಒಂದು ಅನುಮಾನಾಸ್ಪದ ರೀತಿಯಲ್ಲಿ ಹಣಕಾಸು ವಹಿವಾಟು ನಡೆದಿರುವಂತಹ ಡೌಟ್ ಇರೋದ್ರಿಂದ ಇಡಿ ಈಗ ಈ ಒಂದು ಕ್ರಮವನ್ನ ಕೈಗೊಂಡಿರುವಂಥದ್ದು. ಅಂದ್ರೆ ತನಿಖೆ ಪೂರ್ಣಗೊಳ್ಳೋವರೆಗೂ ಕೂಡ ಈ ಹಣವನ್ನ ಅವರು ಬಳಕೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಇದಿಷ್ಟೇ ಅಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿ NCRನ 5 ಕಡೆ ಇಡಿ ಏಕಕಾಲದಲ್ಲಿ ದಾಳಿಯನ್ನು ಕೂಡ ನಡೆಸಿದೆ. ಈ ಸ್ಥಳ ಏನಿದಾವೆ ಇದು KVL ಗ್ರೂಪ್ ಆಫ್ ಕಂಪನೀಸ್ಗೆ ಸಂಬಂಧಪಟ್ಟಿರುವಂಥದ್ದು. 2023ರ ಏಪ್ರಿಲಿಂದ ಈ ವರ್ಷದ ಜೂನ್ ವರೆಗೆ, 2026ರ ಜೂನ್ ವರೆಗೆ ತೃಣಮೂಲ ಕಾಂಗ್ರೆಸ್ನ ಬ್ಯಾಂಕ್ ಖಾತೆಗಳಿಂದ, ಅಂದ್ರೆ TMCಯ ಬ್ಯಾಂಕ್ ಖಾತೆಗಳಿಂದ KVL ಏವಿಯೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಸಂಸ್ಥೆಗೆ ಸುಮಾರು 160 ಕೋಟಿ ರೂಪಾಯಿ ವರ್ಗಾವಣೆ ಆಗಿದೆ. ಅನಂತರ ಆ ಒಂದು ಕಂಪನಿ ಏನಿದೆ ಅದು ಹೊಸದಾಗಿ ಸ್ಥಾಪನೆ ಮಾಡಿದಂತಹ ಇನ್ನೊಂದು ಸಂಸ್ಥೆಯ ಖಾತೆಗೂ ಕೂಡ TMC ಖಾತೆಯಿಂದ 82.96 ಕೋಟಿ ರೂಪಾಯಿ ವರ್ಗಾವಣೆ ಆಗಿದೆ. ವೀಕ್ಷಕರಲ್ಲಿ ಒಂದು ವಿಮಾನ ಹೆಲಿಕಾಪ್ಟರ್ ಖರೀದಿ ಮಾಡಿದ್ದಾರೆ. ಅಂದ್ರೆ ಇಡಿ ಪ್ರಕಾರ ಈ ಹಣದ ಬಹುಭಾಗವನ್ನ ಎಮ್ರಾರ್ ಲೆಗಸಿ 600 ವಿಮಾನ, ಅದೇ ರೀತಿ ಅಗಸ್ಟಾ 109 SP ಹೆಲಿಕಾಪ್ಟರ್ ಖರೀದಿ ಮಾಡೋದಕ್ಕೆ ಬಳಕೆ ಮಾಡಿರಬಹುದು. ಈ 2ರ ಖರೀದಿಗೆ ಒಟ್ಟಾಗಿ 112 ಕೋಟಿ ರೂಪಾಯಿ ವೆಚ್ಚ ಆಗಿದೆ. ಇದಿಷ್ಟೇ ಅಲ್ಲ, ಅಗಸ್ಟಾ ಹೆಲಿಕಾಪ್ಟರ್ ಖರೀದಿಯಲ್ಲಿ ಒಂದಷ್ಟು ವಿದೇಶಿ ಅನುದಾನದ ಹಣ ಕೂಡ ಬಳಕೆ ಆಗಿರೋದು ಕಾಣಿಸ್ತಾ ಇದೆ. ಇಡಿಗೆ ಡೌಟ್ ಇದೆ. ಹಾಗಾದ್ರೆ ವಿದೇಶಿ ಹಣದ ಮೂಲ ಯಾವುದು, ಇದನ್ನ ಕೂಡ ಈಗ ಇಡಿ ಪತ್ತೆ ಹಚ್ಚಬೇಕಾಗತ್ತೆ. ಮಜಾ ಏನು ಅಂತಂದ್ರೆ, ಈ ವಿಮಾನ ಹೆಲಿಕಾಪ್ಟರ್ ಖರೀದಿ ಮಾಡಿದ್ರಲ್ವಾ, ಖರೀದಿ ಮಾಡಿದ ನಂತರ ಅಗೇನ್ ಅದನ್ನ TMCಗೆ ಬಾಡಿಗೆಗೆ ಕೊಟ್ಟಿದ್ದಾರೆ. ಖರೀದಿ ಮಾಡಿದ್ರು, ಬಟ್ ಈಗ ಬಾಡಿಗೆಗೆ ಕೊಟ್ಟಿದ್ದಾರೆ. ಬಾಡಿಗೆ ಕೊಟ್ಟ ಮೇಲೆ ಮತ್ತೊಮ್ಮೆ ಅದರ ಮೇಂಟೆನೆನ್ಸ್ಗೆ ಅಂತ ಹೇಳಿ ಅದೇ TMC ಅದೇ ತನ್ನ ಪಕ್ಷದ ಖಾತೆಯಿಂದ ಆ ಕಂಪನಿಗೆ ಹಣ ಪಾವತಿ ಮಾಡ್ತಾ ಇತ್ತು. ಹಾಗಾದ್ರೆ ಯಾಕೆ ಈ ಡಬಲ್ ಗೇಮ್ ಅನ್ನು ಆಡ್ತಾ ಇದ್ರು, ಯಾಕೆ ಈ ರೀತಿ ಮಾಡಿದ್ರು? ಇವರ ಈ ಹಣಕಾಸು ವಹಿವಾಟು ಹೊರಗೆ ಬರಬಾರ್ದು ಅಂತನ, ವಿದೇಶಿ ಫಂಡಿಂಗ್ ಅನ್ನ ಮರೆಮಾಚುವುದಕ್ಕ, ಅಥವಾ ಅದರ ಮೇನ್ ಹೆಡ್ ಯಾರಿದ್ದಾರೆ ಅವರನ್ನ ಮುಚ್ಚಿಡೋ ಉದ್ದೇಶದಿಂದಾನ? ಇವೆಲ್ಲವೂ ಕೂಡ ಇನ್ನು ಮುಂದೆ ಇಡಿ ತನಿಖೆಯಿಂದ ಗೊತ್ತಾಗೋದಿದೆ. ಈಗ ಇವರಿಗೆ ಹರಿದು ಬರ್ತಾ ಇದ್ದಂತಹ
ಹಣದ ಮೂಲ ಆಗಿರ್ಬೋದು, ಪಕ್ಷದ ನಿಧಿಯನ್ನು ಯಾವ ರೀತಿ ಬಳಕೆ ಮಾಡ್ಕೊಳ್ತಾ ಇದ್ರು, ಯಾವುದಕ್ಕೆಲ್ಲ ಬಳಕೆ ಮಾಡ್ಕೊಳ್ತಾ ಇದ್ರು, ಪಾರ್ಟಿ ಫಂಡ್ ಹೆಸರಲ್ಲಿ ಏನೇನೆಲ್ಲ ನಡೀತಾ ಇತ್ತು, ಏನೆಲ್ಲ ನಡೆಸ್ತಾ ಇದ್ರು, ವಿದೇಶಿ ಹೂಡಿಕೆ, ರಿಲೇಟೆಡ್ ಕಂಪನಿಗಳ ನಡುವಿನ ವಹಿವಾಟು, ಇವೆಲ್ಲದರ ಬಗ್ಗೆ ಈಗ ಇಡೀ ತನಿಖೆಯನ್ನು ನಡೆಸ್ತಾ ಇದೆ. ತನಿಖೆಯ ಮುಂದಿನ ಹಂತದಲ್ಲಿ ಇವರಿಗೆ ಅಗತ್ಯ ಬಿದ್ದರೆ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳೋದಕ್ಕೆ ರೆಡಿ ಇದ್ದಾರೆ. ಬಟ್ ಇಷ್ಟೆಲ್ಲ ಆಗ್ತಾ ಇದ್ರು. ಇದರ ವಿರುದ್ಧ TMC ಆಗಲಿ ಮಮತಾ ಬ್ಯಾನರ್ಜಿ ಅವರಾಗಲಿ ಒಂದು ಮಾತು ಆಡಿಲ್ಲ. ಯಾಕೆ ಆಡಿಲ್ಲ? ಸಮಥಿಂಗ್ ಇಸ್ ಸಸ್ಪಿಷಿಯಸ್. ಇವೆಲ್ಲವನ್ನ ನೋಡಿ ಬಹುಶಃ ಮಮತಾ ಬ್ಯಾನರ್ಜಿ ಅವರಿಗೆ ಯಾಕೋ ಸರಿ ಹೋಗ್ತಾ ಇಲ್ಲ. ಅವರು ತಮ್ಮ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಈ ಹಿಂದೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಂಥ ಅಭಿಷೇಕ್ ಬ್ಯಾನರ್ಜಿ ಕೂಡ ಈಗ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿ ತಮ್ಮ ಪಕ್ಷದಲ್ಲಿ ಅಳಿದುಳಿದು ಬಾಕಿ ಇರುವಂತಹ ಒಂದು 4 ಕಾರ್ಯಕರ್ತರನ್ನು ಕೂಡ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ. ನಾನು ಹೇಳದ್ನಲ್ವಾ, ಅವರು ತಮ್ಮ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ ಅಂತ. ನೋಡಿ, ತಮ್ಮ ಕಾರ್ಯಕರ್ತರಿಗೆ ಕಪಾಳಕ್ಕೆ ಬಾರಿಸುವ ಮಟ್ಟಕ್ಕೆ ಇಳಿದು ಬಿಟ್ಟಿದ್ದಾರೆ. ಬಹುಶಃ ಈ ಸದಾ ಅಧಿಕಾರದಲ್ಲಿ ಇದ್ದಂಥವರಿಗೆ ಆಲ್ ಆಫ್ ದ ಸಡನ್ ಅಧಿಕಾರನೇ ಇಲ್ಲ ಅಂತ ಅಂದಾಗ ಅದು ಈ ರೀತಿಯಾಗಿ ನಡೆಸ್ಕೊಳ್ಳುತ್ತೆ ಅಂತ ಅನ್ಸುತ್ತೆ. ಆದರೆ ಪಶ್ಚಿಮ ಬಂಗಾಳವನ್ನು ಇವಾಗ ನೋಡಿದ್ರೆ ನಿಜಕ್ಕೂ ಬಹಳ ಖುಷಿ ಅನ್ಸುತ್ತೆ. ಸುವೇಂದು ಅಧಿಕಾರಿ ಅವರ ಆಡಳಿತ ಬಹಳ ಅದ್ಭುತವಾಗಿ ಹೋಗ್ತಾ ಇದೆ. ಈಗ ಉತ್ತರ ಪ್ರದೇಶದ ಯೋಗಿ ಮಾಡೆಲ್ ವೆಸ್ಟ್ ಬೆಂಗಾಲಲ್ಲೂ ಕೂಡ ಅಳವಡಿಕೆ ಆಗ್ತಾ ಇದೆ. ಯೋಗಿ ಸ್ಟೈಲ್ ಅನ್ನ ಈಗ ಸುವೇಂದು ಅಧಿಕಾರಿ ಅವರು ಕೂಡ ಕಾಪಿ ಮಾಡ್ತಾ ಇದ್ದಾರೆ ಅಥವಾ ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಬಾರುಯಿಪುರ್ ಅಪ್ರಾಪ್ತ ಬಾಲಕಿ ಮೇಲಿನ ಅತ್ಯಾಚಾರ ಹಾಗೆ ಕೊಲೆ ಪ್ರಕರಣ ನಿಮಗೆ ಗೊತ್ತೇ ಇರಬಹುದು. ಈಗ ಅದರ ಆರೋಪಿ ಪ್ರಭಾಸ್ ಮಂಡಲನ ಮಂಗಳವಾರ ರಾತ್ರಿ ಎನ್ಕೌಂಟರ್ ಮಾಡಿ ಬಿಸಾಡಿದ್ದಾರೆ. ಇದು ಆಗಬೇಕಾಗಿರುವಂಥದ್ದು. ಈ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇತ್ತು ಅನ್ನುವಂಥದ್ದನ್ನು ನೀವು ನೋಡಿದ್ದೀರಾ. ಆದರೆ ಈಗ ಸುವೇಂದು ಅಧಿಕಾರಿ ಬಂದಿದ್ದು ಎನ್ಕೌಂಟರ್ ಮಾಡಿ ಬಿಸಾಡ್ತಾ ಇದ್ದಾರೆ. ರಾಕ್ಷಸರ ಮೇಲೆ ಯಾವ ಕರುಣೆ ಅವಶ್ಯಕತೆ ಕೂಡ ಇಲ್ಲ. ಅವರನ್ನು ಅಷ್ಟೇ ಕ್ರೂರವಾಗಿ ಮೇಲಕ್ಕೆ ಕಳಿಸ್ತಾ ಇರಬೇಕಷ್ಟೇ. ಆ್ಯಂಡ್ ಇದು ಎಲ್ಲ ಕಡೆ ಬರಬೇಕು. ಏನಂತೀರಾ ವೀಕ್ಷಕರು? ಮಮತಾ ಬ್ಯಾನರ್ಜಿ ಪ್ರಕರಣದಲ್ಲಿ ಇಡಿ ಮಾಡಿರುವಂಥ ಆರೋಪಗಳು ಮಾತ್ರ ತುಂಬ ಗಂಭೀರವಾಗಿ ಕಾಣಿಸ್ತಾ ಇದೆ. ಸದ್ಯಕ್ಕೆ ತನಿಖೆ ನಡೀತಾ ಇದೆ, ತನಿಖಾ ಹಂತದಲ್ಲಿದೆ. ಫೈನಲ್ ರಿಸಲ್ಟ್, ಸತ್ಯಾಸತ್ಯತೆ, ತನಿಖೆ, ನ್ಯಾಯಾಂಗ ಪ್ರಕ್ರಿಯೆ ನಂತರ ಸ್ಪಷ್ಟ ಆಗತ್ತೆ. ಈ ಪ್ರಕರಣದಲ್ಲಿ ಇನ್ನೂ ಯಾವೆಲ್ಲ ಹೊಸ ಮಾಹಿತಿ ಹೊರಗೆ ಬರುತ್ತೆ ಅನ್ನುವಂಥದ್ದನ್ನು ಕಾದು ನೋಡೋಣ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.